ಈ ನೆಲದ ಮಠ ಮಂದಿರ ಗುಡಿಗೋಪುರಗಳಿಂದ ಸನಾತನವಾದಂಥ ಸಂಸ್ಕೃತಿಯಿಂದ ಬಹಳ ನೋವಾಗ್ತಾ ಇದೆ. ಇವಾಗ ಪ್ರತಿಯೊಂದು ದೇವಸ್ಥಾನ ದೈವಸ್ಥಾನಗಳಾಗಿರಬಹುದು, ಅದಕ್ಕೆ ಸ್ವತಂತ್ರವಾದಂತಹ ಸಹಸ್ರಮಾನ ಕಾಲದ ಹಿನ್ನೆಲೆ ಇದೆ, ಅದರ ಚರಿತ್ರೆ ಇದೆ. ಯಾಕಂತೇಳಿದ್ರೆ ಕೇವಲ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ, 100 ವರ್ಷಗಳಿಂದ ಮಾಡಿರುವಂತಹ ದೈವಸ್ಥಾನಗಳಲ್ಲ. ಅದು 400-500 ವರ್ಷಗಳ ಹಿಂದಿನ ಚರಿತ್ರೆ ಇದೆ. ಆದರೆ ಪ್ರಸ್ತುತ ಆ ದೈವಸ್ಥಾನಗಳನ್ನು ನಾವು ಕೆಡಹುವುದನ್ನು ಕಾಣ್ತಾ ಇದ್ದೇವೆ. ಅದು ಕೂಡ ಈ ಸಂದರ್ಭದಲ್ಲಿ ಕೆಡಹುವುದನ್ನು ಕಾಣುವಾಗ ಬಹಳ ನೋವಾಗ್ತದೆ. ಹೃದಯವನ್ನ ಸೂಜಿಯಿಂದ ಚುಚ್ಚಿದಂತ ಅನುಭವ ಆಗ್ತದೆ, ಕರುಳನ್ನ ಭರ್ಚಿಯಿಂದ ತಿವಿದಂತ ಅನುಭವ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನ ಯಾವತ್ತೂ ನಾವು ಗೌರವಿಸಬೇಕು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದು ಸಂವಿಧಾನದ ಅಂಗಗಳು, ಅದನ್ನು ನಾವು ಯಾವತ್ತೂ ಗೌರವಿಸಬೇಕು. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಒಂದು ವ್ಯಕ್ತಿ ಒಂದು ಪ್ರದೇಶದಲ್ಲಿ ಆತ ನಿವಾಸವನ್ನ ಮಾಡಿಕೊಂಡಿದ್ರೆ ಒಂದು 5 ವರ್ಷವೋ 10 ವರ್ಷವೋ 20 ವರ್ಷವೋ 30 ವರ್ಷವ ನಂತರ ಆತನಿಗೆ ಆ ಭೂಮಿಯನ್ನು ಸ್ವಂತ ಮಾಡುವಂತ ಕ್ರಮ ಇದೆ, ಒಂದು ಅಧಿಕಾರ ಇದೆ. ಆತನಿಗೆ ಆ ಭೂಮಿ ಸ್ವಂತ ಆಗ್ತದೆ, ಆ ಮನೆ ತನ್ನ ಸ್ವಂತ ಆಗ್ತದೆ, ಹೆಂಡತಿ ಮಕ್ಕಳಿಗೆ ಬದುಕುವುದಕ್ಕೆ ಅವಕಾಶ ಆಗ್ತದೆ. ನಾವು ಗಮನಿಸ್ತೇವೆ ಅದನ್ನು. ಅವರಿಗೆ ಏನು 2.25 ಸೆನ್ಸು, 1.5 ಸೆನ್ಸು, 5 ಸೆನ್ಸು ಒಂದು ಭೂಮಿ ಅವರಿಗೆ ಸ್ವಂತ ಆಗುವಂತಿದೆ. ಹಾಗಾದ್ರೆ ಶತಶತಮಾನ ಕಾಲದ ಹಿಂದಿನಿಂದ ಅನುಷ್ಠಾನಕ್ಕೆ ಬಂದಿರುವಂತಹ, ಆರಾಧನೆ ನಡೀತಾ ಇರುವಂತಹ ದೈವಸ್ಥಾನಗಳನ್ನ ಇವತ್ತು ತೆಗೆಯುವುದಂದ್ರೆ ಅರ್ಥ ಏನು? ಯಾಕೆ ಅದಕ್ಕೆ ಒಂದು ಬೇರೆ ಕಾನೂನನ್ನು ಯಾಕೆ ನಿರ್ಮಿಸಲಿಕ್ಕೆ ಆಗುವುದಿಲ್ಲ? ಅದನ್ನ ಅವರು ಆ ಒಂದು ಆಡಳಿತ ಮಂಡಳಿಗೆ ಸ್ವತಂತ್ರವಾಗಿ ಭೂಮಿಯನ್ನ ಕೊಟ್ಟು ಆ ಗುಡಿಗೋಪುರವನ್ನ ಅದನ್ನು ಉಳಿಸುವಂತ ವ್ಯವಸ್ಥೆಯನ್ನು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ದಯವಿಟ್ಟು ನಾನು ಸರ್ಕಾರದಲ್ಲಿ 2 ಕೈ ಜೋಡಿಸಿ ವಿನಂತಿಸುವುದು, ಈಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಮಾಡ್ತಾ ಇಲ್ಲ, ತುಳುನಾಡಿನ ಒಂದು ದೈವ ಆರಾಧಕನಾಗಿ, ಒಂದು ದೇವತಾರಾಧಕನಾಗಿ, ಒಂದು ಹಿಂದುವಾಗಿ, ಸರ್ವಧರ್ಮ ಪ್ರೇಮಿಯಾಗಿ, ಈ ನೆಲದಲ್ಲಿ ಹುಟ್ಟಿದಂತ ಒಂದು ಮಗುವಾಗಿ ನಾನು ಭಿನ್ನವಿಸಿಕೊಳ್ತೇನೆ ಸುಪ್ರೀಂ ಕೋರ್ಟ್ ಅನ್ನ. ಅದೇ ರೀತಿ ಸರ್ಕಾರವನ್ನ ನಾನು ಖಂಡಿತ ಸಂವಿಧಾನವನ್ನು ಗೌರವಿಸಿದ, ಸರ್ಕಾರವನ್ನು ಗೌರವಿಸಿದ ಭಿನ್ನವಿಸಿಕೊಳ್ತೇನೆ. ಯಾವುದೇ ಕಾರಣಕ್ಕೂ ಭಾವನೆಗಳ ಮೇಲೆ ಒಂದು ಆಟ ಆಡುವಂತ, ನೋವನ್ನು ಮಾಡುವಂತ ಕೆಲಸವನ್ನು ಮಾಡಬೇಡಿ. ದಯವಿಟ್ಟು ಇದನ್ನ ಯಾವುದೇ ರೀತಿ ಇದಕ್ಕೆ ತೊಂದರೆ ಆಗದಾಗೆ ನಡೆಸಿಕೊಡಿ. ಎಲ್ಲರ ಭಾವನೆಗಳಿಗೆ ಗೌರವಿಸಿ ಅಂತ ಕೇಳ್ಕೊಡ್ತೇನೆ. 10 ವರ್ಷಗಳ ಹಿಂದೆ ಇನ್ನೊಂದು ನಮ್ಮ ಮಿತ್ರ ಧರ್ಮದವರ ಒಂದು ಯಾವುದು ಪ್ರಾರ್ಥನೆ ಮಾಡುವಂತಿದೆಯೋ ಅದನ್ನ ದೊಡ್ಡ ಮೈಕ್ಗಳಲ್ಲಿ ಮಾಡಬಾರದು ಅನ್ನೋಂಥ ಆದೇಶ ಬಂದಿತ್ತು. ಆದ್ರೆ ಅವರ ಭಾವನೆಗಳಿಗೆ ಗೌರವ ಕೊಟ್ಟಿದ್ದೇವೆ, ಯಾರು ಕೂಡ ಇದನ್ನು ಆಕ್ಷೇಪ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಇವತ್ತು ಅದು ನಡೀತೇ ಇಲ್ವಾ? ಅದನ್ನು ನಾವು ನಿಲ್ಲಿಸಿದೇವಾ? ಯಾರಾದರೂ ಹೋರಾಟ ಮಾಡಿದಾರಾ? ಇಲ್ಲ, ನಡೀತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಆದೇಶವನ್ನ ಪಾಲಿಸುವುದಂತಿದ್ರೆ ನಾವೆಲ್ಲ ಆದೇಶಕ್ಕೆ ಬದ್ಧರಾಗಿರ್ಬೇಕು, ಅದನ್ನು ಎಲ್ಲವನ್ನು ನಡೆಸಿಕೊಡ್ಬೇಕು. ಆದ್ರಿಂದ ನಾನು ಭಿನ್ನವಿಸಿಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಈ ಒಂದು ವಿಚಾರದಲ್ಲಿ ಸರ್ಕಾರ ಸ್ವಲ್ಪ ಮೃದು ಧೋರಣೆಯನ್ನು ತಾಳಬೇಕು. ಮತ್ತು ಎಷ್ಟು ವರ್ಷ ಆಗಿದೆ, ಎಷ್ಟು ಇತಿಹಾಸ ಇದೆ, ನಿನ್ನೆ ಮೊನ್ನೆ ನಿರ್ಮಾಣ ಆಗಿರುವಂಥದ್ದು ಅಲ್ಲ, ಸಹಸ್ರಮಾನ ಕಾಲದ ಇತಿಹಾಸ ಇರುವಂಥದ್ದು, 100, 200, 300, 400, 500 ವರ್ಷಗಳ ಇತಿಹಾಸ ಇದೆಯೋ ಇದನ್ನು ಉಳಿಸುವಂತ, ಇದನ್ನು ಇನ್ನಷ್ಟು ಪೋಷಿಸುವಂತ, ಬೆಳೆಸುವಂತ ಒಂದು ಕೈಂಕರ್ಯದರಿಗೆ ಮನ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಜ್ಯದಾದ್ಯಂತ ಜನರು ಇದನ್ನು ವೀಕ್ಷಿಸುತ್ತಿರುವುದರಿಂದ ನಾನು ಕನ್ನಡದಲ್ಲಿ ಮಾತಾಡಿದ್ದೇನೆ. ಏನು ಪಡ್ಕೊನೆ ಆ ಕಾರಣಗಳ ಕುಟುಂಬದ ಇಡೀ ರಾಜ್ಯದಾದ್ಯಂತ ಅವಡ ಅಥವಾ ದೇಶದಾದ್ಯಂತ ಅವಡ ಒಂಜಿ ಒವೇ ದೈವಸ್ಥಾನನ ಅವಳ ಶತಮಾನ ಕಾಲದ ಇತಿಹಾಸ ಎತ್ತಿನವೇನು ಜರ್ಪುನವು ಅವು ಸರಿಯತ್ತು, ಅವು ಎಡ್ಡೆತ್ತು ದೈಮಲ್ಪದ ಸರ್ಕಾರವನ್ನು ಒರಿಪುರಂಚೆ ಮನಸ್ಸು ಮಲ್ಪುನೆ ನಿಗಲ ಕೂಡರ ಬೊಕ್ಕುರ ಸಮಸ್ತ ತುಳುವೆಯನ್ನು ಬರವಾದ ಸಮಸ್ತ ದೈವಾರಾಧಕನ ದೇವತಾರಾಧಕನ ಬರವಾದ ಕೈ ಮುಗಿದು ವಿನ್ನಪ ಮಾಡ್ತಾರೆ.